ನನಗೆ 24 ಗಂಟೆಗಳು ಸಾಕು. ಸಾರ್ವಜನಿಕರ ಒಂದು ಸಭೆಯನ್ನು ಏರ್ಪಾಡು ಮಾಡಿ ಸಾರ್ವಜನಿಕರ ಮುಂದೆ ಕೆಲವು ಭಾವನೆಗಳನ್ನು ನಾನು ಇಟ್ಟು ನಮ್ಮ ಅಭ್ಯರ್ಥಿಗಳಿಂದ ಜನತೆಯ ಮುಂದೆ ಕೆಲವು ವಿಷಯವನ್ನು ಪ್ರಕಟ ಮಾಡಬೇಕಾಗ್ತದೆ. ಆ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಆ ಸಾರ್ವಜನಿಕವಾಗಿ ರಾಜ್ಯದ ಜನತೆಯ ಮುಂದೆನೆ ಆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಆ ರೀತಿ ಯಾವುದೇ ತೀರ್ಮಾನಗಳಾಗಿಲ್ಲ. ನಾನೀಗಾಗಲೇ ನಿನ್ನೆ ಆ ವಿಷಯ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಮಾತು ಹೇಳಿದ್ದೇನೆ. ಕೆಲವು ಹಿತೈಷಿಗಳು ಅವರ ಹಿತೈಷಿಗಳು ಬಂದು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅದು ಚರ್ಚೆ ಹಂತದಲ್ಲಿದೆ ಅಷ್ಟೇ. ಅದು ಯಾವುದೇ ರೀತಿಯ ಹೊಂದಾಣಿಕೆ ಹಂತಕ್ಕೆ ಬಂದಿಲ್ಲ. ಅದರ ಸಾಧಕ ಬಾಧಕಗಳು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಎಲ್ಲವನ್ನ ನಮ್ಮ ಅನುಭವ ಇರತಕ್ಕಂಥ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ಅದು ಇನ್ನೂ ಪ್ರಿಮೆಚ್ಯೂರ್ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸೋಮಣ್ಣ ಅವರದು ಪತ್ರಿಕೆಯಲ್ಲಿ ನೋಡಿದೆ, ಅವರೇ ಹೇಳಿದ್ದಾರೆ ದೋಸೆ ತಿಂತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ. ನಾನು ಅವರು ದೋಸೆ ತರಿಸ್ಕೊಟ್ರು, ದೋಸೆ ತಿಂದಿದ್ದೇನೆ, ಬಂದಿದ್ದೇನೆ. ಅವರಲ್ಲಿ ಆ ಭಾವನೆ ಇದೆ. ಅವರು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ಅವರ ಭಾವನೆ ಇದೆ. ಅವರು ಹೇಳಿರ್ತಕ್ಕಂಥದ್ರಲ್ಲಿ ತಪ್ಪು ಅನ್ನೋದನ್ನ ಹೇಳೋದಿಲ್ಲ. ಆದರೆ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಅವರ ಹಿತೈಷಿಗಳು ಬಂದು ನನ್ನ ಜೊತೆ ಏನು ಚರ್ಚೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ತೀರ್ಮಾನ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಈ ರಾಜ್ಯದ ಮುಂದಿನ ಒಂದು ಹಿತದೃಷ್ಟಿಯಿಂದ ಏನು ತೀರ್ಮಾನಗಳನ್ನು ಮಾಡಬೇಕು ಅದು ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಂತರ ಅದರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಬೇಕು. ನನಗೆ ಅಗತ್ಯತೆ ಇಲ್ಲ. ನನಗೆ ಅದನ್ನೇ ಹೇಳ್ತಾ ಇರೋದು. ಅವರಿಂದ ಸಲಹೆಗಳು ಬಂದಿದೆ. ಅವರ ಸಲಹೆಯನ್ನ ಬಂದಿರತಕ್ಕಂಥದ್ದು ಈಗ 3 ದಿವಸಗಳ ಹಿಂದೆ ಪ್ರಾರಂಭ ಆಯಿತು. ಅದನ್ನು ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಬೇಕು. ನನಗೆ ಈಗಾಗಲೇ ಪಟ್ಟಿಯನ್ನು ಸಿದ್ಧ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ ಕೆಲಸ ಮಾಡಲಿಕ್ಕೆ ಏನು ಹೇಳಿದ್ದೇನೆ. ಇವತ್ತು ಉದಾಹರಣೆ ಬೆಳಗ್ಗೆ 1 ಗಂಟೆ ನಡೀತು. ಚಳ್ಳಕೆರೆಯಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಬೆಳಗ್ಗೆನೇ ಓಡಿ ಬಂದಿದ್ದಾರೆ ಬೆಂಗಳೂರಿಗೆ. ನಾನು ಇದ್ಯಾಕಪ್ಪ ಇಲ್ಲಿ ಬಂದೆ ಅಂತ ಕೇಳಿದೆ. ಇದೇನೋ BSR ಪಕ್ಷದ ಹೊಂದಾಣಿಕೆ ಅಂತ ಪತ್ರಿಕೆಯವರು ಬರೆದುಬಿಟ್ಟಿದ್ದಾರೆ. ಅದು ನೋಡಿ ಗಾಬರಿ ಆಗೋಗಿ ಏನೋ ಟಿಕೆಟ್ ಹೆಚ್ಚು ಕಡಿಮೆ ನಮಗೇನಾದ್ರು ಆಗ್ಬಿಡ್ತದೇನೋ ಅಂತ ಹೇಳಿ ಭಯ ಬಂದು ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರಿಗೆ ಹೇಳಿದೆ, ಅವೆಲ್ಲ ಪ್ರಶ್ನೆ ಇಲ್ಲ, ಹೋಗಿ ನಿಂತ್ಕೊಂಡು ನೀವು ಜನಗಳ ಜೊತೆಯಲ್ಲಿ ಬೆರೆತು ಕೆಲಸ ಮಾಡಿ ಅಂತ ಹೇಳಿ ಅವ್ರಿಗೆ ಬೆಳಗ್ಗೆ ಹೇಳಿದೆ. ನೀವು ಹೇಳಿದ್ದು ಸತ್ಯ, ಇದು ಗೊಂದಲಕ್ಕೆ ಎಡೆ ಆಗ್ತದೆ. ಅದಕ್ಕೆ ಅಂತಿಮವಾದ ತೆರೆ ಇವತ್ತು ಸಾಯಂಕಾಲದೊಳಗೆ ಹೇಳಿದ್ವಿ. ಸಮ್ಮಿಶ್ರ ಸರ್ಕಾರ ತರ್ತೀವಿ ಅಂತ ಹೇಳಿ ಅದನ್ನು ಇಲ್ಲಿಯವರೆಗೆ ಕಾಂಗ್ರೆಸ್ನ ನಾಯಕರು ಯಾರು ಅಲ್ಲಗಳಿಲ್ಲ. ಅದರಿಂದ ಅವರು ಕುತಂತ್ರದ ರಾಜಕಾರಣ ಏನು ಮಾಡ್ತಾರೆ ಕಾಂಗ್ರೆಸ್ನ ಪಕ್ಷದ ನಾಯಕರುಗಳು. ಆ ಕುತಂತ್ರದ ರಾಜಕಾರಣಕ್ಕೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಲ್ಲ. ಅದಕ್ಕೆ ಕೆಲವು ವಿಷಯಗಳನ್ನ ಇನ್ನೂ ನಾವು ತೆರೆದಿಟ್ಟಿದ್ದೇವೆ.